ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2024-25ನೇ ಸಾಲಿನ ಕೇಂದ್ರ ಬಜೆಟ್ ಅನ್ನು ಮಂಗಳವಾರ ಸಂಸತ್ತಿನಲ್ಲಿ ಮಂಡಿಸಿದರು. ಅದರ ಪ್ರಮುಖ ಮುಖ್ಯಾಂಶಗಳನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕೇಂದ್ರ ಬಜೆಟ್ 2024-25ರ ಮುಖ್ಯಾಂಶಗಳು: 5 ಹೊಸ ಯೋಜನೆಗಳಿಗೆ 2 ಲಕ್ಷ ಕೋಟಿ ರೂಪಾಯಿಗಳನ್ನು ಘೋಷಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 4.1 ಕೋಟಿ ಯುವಕರಿಗೆ ಉದ್ಯೋಗ ಮತ್ತು ಕೌಶಲ್ಯದ ಮೇಲೆ ಗಮನ ಹರಿಸಲಾಗುವುದು. ಶಿಕ್ಷಣ, ಉದ್ಯೋಗ ಮತ್ತು ಕೌಶಲ್ಯಕ್ಕಾಗಿ 1.48 ಲಕ್ಷ ಕೋಟಿ ರೂಪಾಯಿ. ಕೃಷಿ ಕ್ಷೇತ್ರಕ್ಕೆ ಘೋಷಣೆ: ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ 1.52 ಲಕ್ಷ ಕೋಟಿ ರೂಪಾಯಿ. 10,000 ಜೈವಿಕ ಸಂಶೋಧನಾ ಕೇಂದ್ರಗಳ ಸ್ಥಾಪನೆ. ಮುಂದಿನ 2 ವರ್ಷಗಳಲ್ಲಿ ದೇಶಾದ್ಯಂತ 1 ಕೋಟಿ ರೈತರನ್ನ ನೈಸರ್ಗಿಕ ಕೃಷಿಗೆ ಪ್ರಾರಂಭಿಸಲಾಗುವುದು. ಪ್ರಮಾಣೀಕರಣ ಮತ್ತು ಬ್ರ್ಯಾಂಡಿಂಗ್ ಬೆಂಬಲದೊಂದಿಗೆ ತರಕಾರಿ ಉತ್ಪಾದನೆ ಮತ್ತು ಪೂರೈಕೆ ಸರಪಳಿ ಬಳಕೆ ಕೇಂದ್ರಗಳಿಗೆ ಹತ್ತಿರದಲ್ಲಿ ದೊಡ್ಡ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಸೀಗಡಿ ಸಂತಾನೋತ್ಪತ್ತಿ ಕೇಂದ್ರಗಳಿಗೆ ಆರ್ಥಿಕ ನೆರವು ಒದಗಿಸಲಾಗುವುದು. ನಬಾರ್ಡ್ ಮೂಲಕ ರಫ್ತು ಮೂಲಕ ಅನುಕೂಲ ಕಲ್ಪಿಸಲಾಗುವುದು. 5 ರಾಜ್ಯಗಳಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆ. 32 ಕ್ಷೇತ್ರ ಮತ್ತು ತೋಟಗಾರಿಕೆ ಬೆಳೆಗಳ 109 ಹೊಸ ಅಧಿಕ ಇಳುವರಿ ನೀಡುವ ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ತಳಿಗಳನ್ನು ರೈತರ ಕೃಷಿಗಾಗಿ ಬಿಡುಗಡೆ ಮಾಡಲಾಗುವುದು. 3 ವರ್ಷಗಳಲ್ಲಿ ರೈತರು ಮತ್ತು ಅವರ ಜಮೀನುಗಳ ವ್ಯಾಪ್ತಿಗೆ ಡಿಪಿಐ. ಬೇಳೆಕಾಳುಗಳು ಮತ್ತು ಎಣ್ಣೆ ಬೀಜಗಳಲ್ಲಿ ಸ್ವಾವಲಂಬನೆಯನ್ನು ಖಚಿತಪಡಿಸಿಕೊಳ್ಳಲು 6 ಕೋಟಿ ರೈತರು ಮತ್ತು ಅವರ ಭೂಮಿಯನ್ನು ರೈತ ಮತ್ತು ಭೂ ನೋಂದಣಿಗೆ ತರಲಾಗುವುದು. 400 ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಳೆ ಸಮೀಕ್ಷೆ. ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ್ಕಾಗಿ 3 ಯೋಜನೆಗಳನ್ನು ಘೋಷಣೆ. ಸ್ಕೀಮ್ ಎ: ಮೊದಲ ಬಾರಿಗೆ ಕೆಲಸ ಮಾಡುವವರು. ಎಲ್ಲ ಔಪಚಾರಿಕ ವಲಯಗಳಿಗೆ ಹೊಸದಾಗಿ ಪ್ರವೇಶಿಸುವವರಿಗೆ 3 ಕಂತುಗಳಲ್ಲಿ 15,000 ರೂಪಾಯಿಗಳವರೆಗೆ 1 ತಿಂಗಳ ವೇತನ. 210 ಲಕ್ಷ ಯುವಕರಿಗೆ ಪ್ರಯೋಜನೆ. ಸ್ಕೀಮ್ ಬಿ: ಉತ್ಪಾದನೆಯಲ್ಲಿ ಉದ್ಯೋಗ ಸೃಷ್ಟಿ. ಮೊದಲ ಬಾರಿಗೆ ಉದ್ಯೋಗಿಗಳಿಗೆ ಲಿಂಕ್ ಮಾಡಲಾಗಿದೆ. ಮೊದಲ 4 ವರ್ಷಗಳವರೆಗೆ ನಿರ್ದಿಷ್ಟ ಶ್ರೇಣಿಗಳಲ್ಲಿ ಇಪಿಎಫ್ಒ ಕೊಡುಗೆಗಳಿಗಾಗಿ ಉದ್ಯೋಗಿ ಮತ್ತು ಉದ್ಯೋಗದಾತ ಇಬ್ಬರಿಗೂ ಪ್ರೋತ್ಸಾಹಧನ. 30 ಲಕ್ಷ ಯುವಕರಿಗೆ ಪ್ರಯೋಜನ. ಸ್ಕೀಮ್ ಸಿ: ಉದ್ಯೋಗದಾತರಿಗೆ ಬೆಂಬಲ. ಉದ್ಯೋಗದಾತರು ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಮ್ಮ ಇಪಿಎಫ್ಒ ಕೊಡುಗೆಗಾಗಿ 2 ವರ್ಷಗಳವರೆಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಮರುಪಾವತಿ ಮಾಡಲಾಗುತ್ತದೆ. ಈ ಮರುಪಾವತಿಗೆ ಅರ್ಹತಾ ಮಿತಿ ತಿಂಗಳಿಗೆ 1 ಲಕ್ಷ ರೂಪಾಯಿಗಳ ವೇತನವಾಗಿದ್ದು, ಅಂದಾಜು 2.1 ಲಕ್ಷ ಯುವಕರಿಗೆ ಪ್ರಯೋಜನವಾಗಲಿದೆ. 50 ಲಕ್ಷ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ. ಮಾದರಿ ಕೌಶಲ್ಯ ಸಾಲ ಯೋಜನೆಯ ಪರಿಷ್ಕರಣೆ. ಉದ್ಯಮದ ಸಹಯೋಗದೊಂದಿಗೆ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳನ್ನು ಸ್ಥಾಪಿಸುವ ಮೂಲಕ ಮತ್ತು ಶಿಶು ವಿಹಾರಗಳನ್ನು ಸ್ಥಾಪಿಸುವ ಮೂಲಕ ಕಾರ್ಯಪಡೆಯಲ್ಲಿ ಮಹಿಳೆಯರ ಹೆಚ್ಚಿನ ಭಾಗವಹಿಸುವಿಕೆಗೆ ಅನುಕೂಲ ಮಾಡಿಕೊಡುವುದು. ಮಾದರಿ ಕೌಶಲ್ಯ ಸಾಲ ಯೋಜನೆಗಳನ್ನು ಪರಿಷ್ಕರಿಸಲಾಗುವುದು. ಸರ್ಕಾರದಿಂದ ಉತ್ತೇಜಿಸಲ್ಪಟ್ಟ ನಿಧಿಯಿಂದ ಖಾತರಿಯೊಂದಿಗೆ 7.5 ಲಕ್ಷ ರೂಪಾಯಿಗಳವರೆಗಿನ ಸಾಲಗಳಿಗೆ ಅನುಕೂಲವಾಗಲಿದೆ. ಪ್ರತಿ ವರ್ಷ 25,000 ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ನಿರೀಕ್ಷೆಯಿದೆ. ದೇಶೀಯ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ 10 ಲಕ್ಷ ರೂಪಾಯಿವರೆಗಿನ ಸಾಲಕ್ಕೆ ಆರ್ಥಿಕ ನೆರವು. ಸಾಲದ ಮೊತ್ತದ 3% ವಾರ್ಷಿಕ ಬಡ್ಡಿ ಸಹಾಯಧನಕ್ಕಾಗಿ ಪ್ರತಿ ವರ್ಷ 1 ಲಕ್ಷ ವಿದ್ಯಾರ್ಥಿಗಳಿಗೆ ನೇರವಾಗಿ ಇ-ವೋಚರ್ ನೀಡಲಾಗುವುದು. ಕೌಶಲ್ಯಕ್ಕೆ ಉತ್ತೇಜನ ನೀಡುವ ಪ್ಯಾಕೇಜ್. 5 ವರ್ಷಗಳಲ್ಲಿ ಹಬ್ ಮತ್ತು ಸ್ಪೋಕ್ ವ್ಯವಸ್ಥೆಗಳಲ್ಲಿ 1,000 ಐಟಿಐಗಳನ್ನು ಮೇಲ್ದರ್ಜೆಗೇರಿಸಲಾಗುವುದು. ರಾಜ್ಯಗಳು ಮತ್ತು ಉದ್ಯಮದ ಸಹಯೋಗದೊಂದಿಗೆ ಫಲಿತಾಂಶ ಮತ್ತು ಗುಣಮಟ್ಟದ ಮೇಲೆ ಗಮನ ಹರಿಸಿ. 5 ವರ್ಷಗಳಲ್ಲಿ ಭಾರತದ ಪ್ರಮುಖ ಕಂಪನಿಗಳಿಂದ 1 ಕೋಟಿ ಯುವಕರಿಗೆ ಕೌಶಲ್ಯ. ಮಾಸಿಕ 5,000 ರೂಪಾಯಿಗಳ ಭತ್ಯೆಯೊಂದಿಗೆ 12 ತಿಂಗಳ ಪ್ರಧಾನಮಂತ್ರಿ ಇಂಟರ್ನ್ಶಿಪ್. ಮಹಿಳೆಯರು ಮತ್ತು ಬಾಲಕಿಯರಿಗೆ ಅನುಕೂಲವಾಗುವ ಯೋಜನೆಗಳಿಗೆ 3 ಲಕ್ಷ ಕೋಟಿ ರೂಪಾಯಿ. ಪ್ರಧಾನಮಂತ್ರಿ ಜನಜಾತೀಯ ಉನ್ನತ್ ಗ್ರಾಮ ಅಭಿಯಾನ. 63,000 ಗ್ರಾಮಗಳನ್ನು ಒಳಗೊಂಡ ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು. ಇದರಿಂದ 5 ಕೋಟಿ ಬುಡಕಟ್ಟು ಜನರಿಗೆ ಪ್ರಯೋಜನವಾಗಲಿದೆ. ಈಶಾನ್ಯ ವಲಯದಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ 100ಕ್ಕೂ ಹೆಚ್ಚು ಶಾಖೆಗಳನ್ನು ಸ್ಥಾಪಿಸಲಾಗುವುದು.
ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು. ನಗರಾಭಿವೃದ್ಧಿ. ಮಹಿಳೆಯರು ಖರೀದಿಸುವ ಆಸ್ತಿಗಳಿಗೆ ಸ್ಟ್ಯಾಂಪ್ ಸುಂಕವನ್ನು ಕಡಿಮೆ ಮಾಡಲು ರಾಜ್ಯಗಳನ್ನು ಪ್ರೋತ್ಸಾಹಿಸುವುದು. ಆಯ್ದ ನಗರಗಳಲ್ಲಿ ವಾರಕ್ಕೆ 100 ಹಾತ್ ಅಥವಾ ಬೀದಿ ಆಹಾರ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ರೂಪಿಸುವುದು. 30 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ 14 ದೊಡ್ಡ ನಗರಗಳಿಗೆ ಸಾರಿಗೆ ಆಧಾರಿತ ಅಭಿವೃದ್ಧಿ ಯೋಜನೆಗಳು. ಬ್ಯಾಂಕಿಂಗ್ ಯೋಜನೆಗಳ ಮೂಲಕ 100 ದೊಡ್ಡ ನಗರಗಳಿಗೆ ನೀರು ಸರಬರಾಜು. ಒಳಚರಂಡಿ ಸಂಸ್ಕರಣೆ ಮತ್ತು ಘನತ್ಯಾಜ್ಯ ನಿರ್ವಹಣಾ ಯೋಜನೆಗಳು ಮತ್ತು ಸೇವೆಗಳನ್ನು ಉತ್ತೇಜಿಸುವುದು. ವಸತಿ ಅಗತ್ಯಗಳು. PM ಆವಾಸ್ ಯೋಜನೆ ನಗರ 2.0 10 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ 1 ಕೋಟಿ ನಗರ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಅಗತ್ಯಗಳನ್ನು ಪರಿಹರಿಸಲಾಗುವುದು. 25,000 ಗ್ರಾಮೀಣ ಜನವಸತಿಗಳಿಗೆ ಸರ್ವಋತು ಸಂಪರ್ಕವನ್ನು ಒದಗಿಸಲು PMGSIನ 4ನೇ ಹಂತವನ್ನು ಪ್ರಾರಂಭಿಸಲಾಗುವುದು. ಹೊಸ ಪಿಂಚಣಿ ಯೋಜನೆ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುವ, ಸಾಮಾನ್ಯ ನಾಗರಿಕರನ್ನು ರಕ್ಷಿಸುವ ಮತ್ತು ಹಣಕಾಸಿನ ವಿವೇಚನೆಯನ್ನು ಕಾಪಾಡಿಕೊಳ್ಳುವ ಪರಿಹಾರವನ್ನು ರಚಿಸಲಾಗುವುದು. ಕಸ್ಟಮ್ ಸುಂಕದಲ್ಲಿ ಕಡಿತ. ಇನ್ನು 3 ಕ್ಯಾನ್ಸರ್ ಔಷಧಿಗಳನ್ನು ಕಸ್ಟಮ್ ಸುಂಕದಲ್ಲಿ ಸಂಪೂರ್ಣವಾಗಿ ವಿನಾಯಿತಿ ನೀಡಲಾಗಿದೆ. ಮೊಬೈಲ್ ಫೋನ್, ಮೊಬೈಲ್, PCBA ಮತ್ತು ಚಾರ್ಜ್ ಮೇಲೆ BCDಯನ್ನು 15%ಗೆ ಇಳಿಕೆ. ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಕಸ್ಟಮ್ ಸುಂಕವನ್ನು ಶೇಕಡ 6ಕ್ಕೆ ಮತ್ತು ಪ್ಲಾಟಿನಂ ಮೇಲಿನ ಸುಂಕವನ್ನು ಶೇಕಡ 6.4ಕ್ಕೆ ಇಳಿಸುವುದು. ಉದ್ಯೋಗ ಮತ್ತು ಹೂಡಿಕೆ. ಎಲ್ಲ ವರ್ಗದ ಹೂಡಿಕೆದಾರರಿಗೆ ಏಂಜೆಲ್ ತೆರಿಗೆಯನ್ನು ರದ್ದುಗೊಳಿಸಿ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೊಸ ಆದಾಯ ತೆರಿಗೆ ಆಡಳಿತದಲ್ಲಿ ತೆರಿಗೆ ದರ ರಚನೆಯನ್ನು ಪರಿಷ್ಕರಿಸಿದ್ದಾರೆ. ಸೀತಾರಾಮನ್ ಅವರ ಪ್ರಕಾರ ಪರಿಷ್ಕೃತ ತೆರಿಗೆ ಸ್ಲ್ಯಾಬ್ಗಳು ಆದಾಯ ತೆರಿಗೆಯಲ್ಲಿ 17,500 ರೂಪಾಯಿಗಳ ಉಳಿತಾಯಕ್ಕೆ ಕಾರಣವಾಗುತ್ತವೆ. 0-3 ಲಕ್ಷ ರೂಪಾಯಿ ಶೂನ್ಯ, 3-7 ಲಕ್ಷ ರೂಪಾಯಿ 5%, 7-10 ಲಕ್ಷ 10%. 0ರಿಂದ 3 ಲಕ್ಷ ರೂಪಾಯಿವರೆಗೂ ಶೂನ್ಯ, 3ರಿಂದ 7 ಲಕ್ಷ ರೂಪಾಯಿವರೆಗೆ 5%, 7ರಿಂದ 10 ಲಕ್ಷ ರೂಪಾಯಿವರೆಗೆ 10%, 10ರಿಂದ 12 ಲಕ್ಷ ರೂಪಾಯಿವರೆಗೆ 15%, 15 ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನದು 30%. ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ರೂಪಾಯಿಗಳಿಂದ 75,000 ರೂಪಾಯಿಗೆ ಏರಿಕೆ. ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿ ಮೇಲಿನ ಕಡಿತವನ್ನು 15,000 ರೂಪಾಯಿಗಳಿಂದ 25,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪ್ರಮುಖ ವಸ್ತುಗಳ ವೆಚ್ಚ. ರಕ್ಷಣಾ 4,54,773 ಕೋಟಿ ರೂಪಾಯಿ. ಗ್ರಾಮೀಣಾಭಿವೃದ್ಧಿ 2,65,808 ಕೋಟಿ ರೂಪಾಯಿ. ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು 1,51,851 ಕೋಟಿ ರೂಪಾಯಿ. ಗೃಹ ವ್ಯವಹಾರ 1,50,983 ಕೋಟಿ ರೂಪಾಯಿ. ಶಿಕ್ಷಣ 1,25,638 ಕೋಟಿ ರೂಪಾಯಿ. IT ಮತ್ತು ಟೆಲಿಕಾಂ 1,16,342 ಕೋಟಿ ರೂಪಾಯಿ. ಆರೋಗ್ಯ 89,247 ಕೋಟಿ ರೂಪಾಯಿ. ಇಂಧನ 68,769 ಕೋಟಿ ರೂಪಾಯಿ. ಸಮಾಜ ಕಲ್ಯಾಣ 56,501 ಕೋಟಿ ರೂಪಾಯಿ. ವಾಣಿಜ್ಯ ಮತ್ತು ಕೈಗಾರಿಕೆ 47,559 ಕೋಟಿ ರೂಪಾಯಿ. ಪ್ರಮುಖ ಯೋಜನೆಗಳಿಗೆ ಹಂಚಿಕೆ. MGNREGA 86,000 ಕೋಟಿ ರೂಪಾಯಿ. ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳು 1,200 ಕೋಟಿ ರೂಪಾಯಿ. ಪರಮಾಣು ವಿದ್ಯುತ್ ಯೋಜನೆಗಳು 2,228 ಕೋಟಿ ರೂಪಾಯಿ. ಔಷಧ ಉದ್ಯಮಕ್ಕೆ PLI 2,143 ಕೋಟಿ ರೂಪಾಯಿ. ಅರೆವಾಹಕಗಳು ಮತ್ತು ಪ್ರದರ್ಶನ ಉತ್ಪಾದನೆ 6,903 ಕೋಟಿ ರೂಪಾಯಿ. ಸೌರ ವಿದ್ಯುತ್ 10,000 ಕೋಟಿ ರೂಪಾಯಿ. ನೇರ ಲಾಭ ವರ್ಗಾವಣೆ LPG 1,500 ಕೋಟಿ ರೂಪಾಯಿ. IDA ಯೋಜನೆಯಡಿ ಲೈನ್ಸ್ ಆಫ್ ಕ್ರೆಡಿಟ್ 3,849 ಕೋಟಿ ರೂಪಾಯಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.